ರನ್ಯಾಳ ಚಿನ್ನದ ಕಹಾನಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿವರೆಗೂ ಟ್ರ್ಯಾಪ್ ಆಗ್ತಾ ಇದೆ ಅಂತ ಹೇಳ್ತಿದ್ದ ರನ್ಯಾ ತನ್ನ ವರಸಿಯನ್ನ ಬದಲಾಯಿಸಿದ್ದಾಳೆ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿ ನಟಿ ರನ್ಯಾ ಹೊಸ ಡ್ರಾಮಾ ಶುರು ಮಾಡಿಕೊಂಡಿದ್ದಾಳೆ. ಪರಪ್ಪನ ಅಗ್ರಹಾರ ಜೈಲಿನಿಂದಲೇ ನಟಿ ರನ್ಯಾ ರಾವ್ ದೂರೊಂದನ್ನು ಕೊಟ್ಟಿದ್ದಾಳೆ. ನಾನು ವಿಮಾನದಲ್ಲಿ ಚಿನ್ನವನ್ನ ತಂದೆ ಇಲ್ಲ ಅಂಥೇಳಿ ರನ್ಯಾ ಆ ದೂರಿನಲ್ಲಿ ಉಲ್ಲೇಖಿಸಿದ್ದಾಳೆ. ನನ್ನ ಮೇಲೆ ಸುಳ್ಳು ಆರೋಪವನ್ನ ಮಾಡಲಾಗಿದೆ. ಯಾರನ್ನೋ ಬಚಾವ್ ಮಾಡಲಿಕ್ಕೆ ನನ್ನನ್ನು ಸಿಲುಕಿಸಿದ್ದಾರೆ. ನಾನು ನಿರಪರಾಧಿ ಅಂತೇಳಿ ನಟಿ ರನ್ಯಾ ಜೈಲರ್ಗೆ ದೂರು ಕೊಟ್ಟಿದ್ದಾಳೆ. ರನ್ಯಾ ದೂರನ್ನ DRIಗೆ ವರ್ಗಾವಣೆಯನ್ನ ಮಾಡಿದ್ದಾರೆ ಜೈಲರ್ ಅನ್ನೋದು ಗೊತ್ತಾಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿ ನಟಿ ರನ್ಯಾ ಹೊಸ ಡ್ರಾಮಾ ಕಹಾನಿ ಮೇ ಟ್ವಿಸ್ಟ್ ಕೊಡ್ತಾ ಇದೆ. ದುಬೈನಲ್ಲಿ ನನ್ನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ. ರನ್ಯಾ ದೂರಿನಲ್ಲಿರುವಂತಹ ವಿಚಾರ ಇದು. ಅದೇ ಕಾರಣಕ್ಕೆ ನಾನು ದುಬೈಗೆ ಹೋಗಿದ್ದೆ ಅನ್ನುವಂತಹ ವಿಚಾರವನ್ನು ಕೂಡ ದೂರಿನಲ್ಲಿ ಉಲ್ಲೇಖಿಸಿದ್ದಾಳೆ. ಮಾರ್ಚ್ 3ರಂದು ದುಬೈಗೆ ಹೋಗಿ ಸಂಜೆ ವಾಪಸ್ ಆಗಿದ್ದೆ ಬೆಂಗಳೂರಿಗೆ. ಈ ಬಗ್ಗೆ ತನಿಖೆ ಮಾಡಿ ಅಂತೇಳಿ ಪರಪ್ಪನ ಅಗ್ರಹಾರದ ಜೈಲರ್ಗೆ ದೂರನ್ನ ಕೊಟ್ಟಿದ್ದಾರೆ. ಆ ದೂರನ್ನ ಈಗ DRIಗೆ ವರ್ಗಾವಣೆ ಮಾಡುವಂತಹ ಕೆಲಸವನ್ನ ಪರಪ್ಪನ ಅಗ್ರಹಾರದ ಜೈಲರ್ ಮಾಡಿರುವಂಥದ್ದು. ಕಾರಣ ಈಗ ಜೈಲಿನಲ್ಲಿದ್ದಾರೆ, ನ್ಯಾಯಾಂಗ ಬಂಧನದಲ್ಲಿ ರನ್ಯಾ ಇರುವಂಥದ್ದು. ಆಕೆ ಜೈಲರ್ಗೆ ದೂರನ್ನ ಕೊಟ್ಟಿರುವಂಥದ್ದು. ಈಗ ಮುನ್ನೆಲೆಗೆ ಬರ್ತಾ ಇರುವಂತಹ ಪ್ರಶ್ನೆ, ರನ್ಯಾ ಮತ್ತೆ ಕಥೆ ಕಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದ್ದಾಳ, ತನಿಖೆಯ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾಳ. ಮೊದಲು ನಾನು ಟ್ರ್ಯಾಪ್ ಆಗಿದ್ದೆ ಅಂತ ಹೇಳಿದ್ಲು, ಆಮೇಲೆ ಈ ಸಿಂಡಿಕೇಟ್ ವರ್ಕ್ ಹೇಗಾಗ್ತಾ ಇತ್ತು ಅಂಥೇಳಿ ತನಿಖಾಧಿಕಾರಿಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ಲು. ಈಗ ನಾನವಳಲ್ಲ, ನನಗೇನು ಗೊತ್ತಿಲ್ಲ, ನಾನು ಅಮಾಯಕಿ ಅಂಥೇಳಿ ಪೋರ್ಟ್ರೈ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಮೊದಲು ನಾನು ಟ್ರ್ಯಾಪ್ ಆಗಿದ್ದೆ ಅನ್ನುವಂತಹ ಸ್ಟೇಟ್ಮೆಂಟ್, ಅದಾದಮೇಲೆ ಈ ಗೋಲ್ಡ್ ಸ್ಮಗ್ಲಿಂಗ್ ಹೇಗಾಗ್ತಾ ಇತ್ತು ಅಂಥೇಳಿ ಸ್ವತಃ ಈಕೆಯೇ ಕೊಟ್ಟಂತಹ ಹೇಳಿಕೆ. ಈಗ ನಾನವಳಲ್ಲ, ನನಗೇನು ಗೊತ್ತಿಲ್ಲ ಅನ್ನೋದನ್ನು ದೂರನ್ನು ಕೊಡುವ ಮೂಲಕ ಏನು ಮಾಡೋದಕ್ಕೆ ಹೊರಟಿದ್ದಾಳೆ ರನ್ಯಾ ಅಂಥೇಳಿ, ತನಿಖೆಯ ದಿಕ್ತಪ್ಪಿಸುವಂತಹ ಕೆಲಸನ ಏನು ಕತೆ ಇದು ಅಂತ? ಖಂಡಿತ, ಯಾಕೆಂದರೆ ಆಕೆಯ ಹೇಳಿಕೆಗಳು ಮತ್ತು ಆಕೆಯ ವಿಚಾರಣಾ ಸಂದರ್ಭದಲ್ಲಿ ಕೊಟ್ಟಂಥ ಉತ್ತರಗಳು ಇವೆಲ್ಲನೂ ಕೂಡ ಗಮನಿಸ್ತಾ ಹೋದರೆ ಇಡೀ ತನಿಖೆಯನ್ನು ದಾರಿ ತಪ್ಪಿಸುವಂಥ ಒಂದಷ್ಟು ಪ್ರಯತ್ನಗಳನ್ನು ಆಕೆ ಮಾಡ್ತಾ ಇದ್ದಾಳೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕೆಂದರೆ DRI ಅಧಿಕಾರಿಗಳ ಮುಂದೆ ತನಿಖೆಗೆ ಮತ್ತು ವಿಚಾರಣೆಗೆ ಕೂತಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಸ್ಪಷ್ಟವಾದ ಮಾಹಿತಿಗಳನ್ನು ಕೊಡಲಿಲ್ಲ. ಜೊತೆಗೆ ಆಕೆ ಹೇಳಿದಂಥದ್ದು ದುಬೈನಲ್ಲಿ ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ 6 ಅಡಿ ಎತ್ತರದವನು, ಅವನ ಹೆಸರು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಆತ ಬಂದು ನನಗೆ 2 ಬಾಕ್ಸ್ಗಳನ್ನ ಕೊಟ್ಟ, ಅದನ್ನು ತೆಗೆದುಕೊಂಡು ಬೆಂಗಳೂರಿಗೆ ಬಂದು ಆಟೋ ರಿಕ್ಷಾ ಅಂದರೆ ಟೋಲ್ಗೇಟ್ ಸಿಗ್ನಲ್ ಏನಿತ್ತು ಆ ಟೋಲ್ ಗೇಟ್ ಅನ್ನ ದಾಟಿದ ಬಳಿಕ ಏನು ಸರ್ವಿಸ್ ರೋಡ್ ನಲ್ಲಿ ಹೋಗಿ ನಾನು ಒಂದು ಆಟೋ ರಿಕ್ಷಾಕ್ಕೆ ಅದನ್ನ ಡೆಲಿವರಿಯನ್ನ ಕೊಡಬೇಕಾಯಿತು ಅನ್ನೋ ರೀತಿಯಲ್ಲಿ ಒಂದು ಕಟ್ಟುಕತೆಯನ್ನ ಕಟ್ಟುವಂತ ಒಂದು ಪ್ರಯತ್ನಗಳನ್ನ ಮಾಡಿದ್ಲು. ಆದ್ರೆ DRI ಅಧಿಕಾರಿಗಳಿಗೆ ಅದು ಸ್ಪಷ್ಟವಾಗಿ ಗೊತ್ತಿದೆ, ಇದೊಂದು ದೊಡ್ಡ ರ್ಯಾಕೆಟ್, ಆ ರ್ಯಾಕೆಟ್ನ ಮೂಲಕವೇ ಈಕೆ ಸಾಗಾಟವನ್ನ ಮಾಡ್ತಾ ಇದ್ಲು ಅಂತೇಳಿ. ಇಷ್ಟೆಲ್ಲ ಆದ ನಂತರ ಮ್ಯಾಜಿಸ್ಟ್ರೇಟ್ ಮುಂದೆಯೂ ಕೂಡ ಸಾಕಷ್ಟು ಡ್ರಾಮಾವನ್ನ ಮಾಡಿದಂಥದ್ದು. ಮ್ಯಾಜಿಸ್ಟ್ರೇಟ್ ಮುಂದೆ ಡ್ರಾಮಾವನ್ನ ಮಾಡಿದ ಬಳಿಕ ಆಕೆ ಏನು ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾಳೆ. ನ್ಯಾಯಾಂಗ ಬಂಧನಕ್ಕೆ ಹೋದ ಸಂದರ್ಭದಲ್ಲಿ ನ್ಯಾಯಾಂಗ ಅಲ್ಲಿ ಜೈಲರ್ಗೆ ಒಂದು ಪತ್ರವನ್ನ ಬರೆದಿರುವಂಥದ್ದು, ನಾನು ಇದುವರೆಗೂ ಚಿನ್ನವನ್ನ ತಂದೇ ಇಲ್ಲ, ಬೇರೆ ಯಾರನ್ನೋ ಬಚಾವ್ ಮಾಡುವಂತ ಒಂದಷ್ಟು ಪ್ರಯತ್ನಗಳನ್ನ DRI ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪವನ್ನ ಮಾಡಿ DRI ಅಧಿಕಾರಿಗಳ ವಿರುದ್ಧ ಒಂದು ಪತ್ರವನ್ನ ಬರೆದಿರುವಂಥದ್ದು. ಅಂದ್ರೆ ನಾನು ದುಬೈಗೆ ಹೋಗಿದ್ದೆ, ರಿಯಲ್ ಎಸ್ಟೇಟ್ ಇತ್ತು, ಆ ರಿಯಲ್ ಎಸ್ಟೇಟ್ ಅನ್ನ ನೋಡ್ಕೊಳ್ಳೋಸ್ಕರ ಅಲ್ಲಿಗೆ ಹೋಗಿರುವಂಥದ್ದು, ಅದನ್ನ ಹೊರತುಪಡಿಸಿ ಯಾವುದೇ ವಿಚಾರಕ್ಕೂ ನಾನು ಅಲ್ಲಿಗೆ ಹೋಗಿಲ್ಲ, ಜೊತೆಗೆ ನಾನು ಚಿನ್ನವನ್ನ ಸ್ಮಗ್ಲಿಂಗ್ ಅನ್ನೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಆರೋಪವನ್ನ ಮಾಡಿ DRI ಅಧಿಕಾರಿಗಳ ವಿರುದ್ಧ ದೂರನ್ನ ಕೊಟ್ಟಿದ್ದಾಳೆ. ಆ ದೂರನ್ನ ಪಡ್ಕೊಂಡಂತ ಜೈಲರ್ ಅವರು DRI ಅಧಿಕಾರಿಗಳಿಗೆ ಪತ್ರವನ್ನ ರವಾನೆಯನ್ನ ಮಾಡಿದ್ದಾರೆ. ಯಾಕೆಂದ್ರೆ ಇಡೀ ತನಿಖೆಯನ್ನ ಮಾಡ್ತಾ ಇರುವಂತದ್ದು DRI ಅಧಿಕಾರಿಗಳೇ. ಆಕೆ ಮಾಡಿದಂತ ಆರೋಪಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಪಷ್ಟನೆಗಳನ್ನ ಬೇಕು ಅಂತೇಳಿ ಜೈಲರ್ ಅವರಿಗೆ ಪತ್ರವನ್ನ ರವಾನೆಯನ್ನ ಮಾಡಿರುವಂತದ್ದು. ಆದ್ರೆ ಜೈಲರ್ಗೆ ಯಾವುದೇ ರೀತಿಯ ತನಿಖೆ ಮಾಡುವಂತ ಪವರ್ ಇರಲ್ಲ, ಆ ಹಿನ್ನೆಲೆಯಲ್ಲಿ ಅದನ್ನ DRI ಅಧಿಕಾರಿಗಳಿಗೆ ವರ್ಗಾವಣೆಯನ್ನ ಮಾಡಿರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.